ನಟ ದರ್ಶನ್ ಅವರ ಫ್ಯಾನ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಟ್ರೋಲ್ಗಳು ಸ್ಟಾರ್ಟ್ ಆಗೋಯ್ತು ಅಭಿಮಾನಿಯಾಗಿ ಅವ್ರ ಮೇಲಿನ ಪ್ರೀತಿ ಖಂಡಿತ ಇಷ್ಟು ಕಡಿಮೆ ಆಗಲ್ಲ. ಓಕೆ ಆದ್ರೆ ತಪ್ಪು ಅಂತ ನ್ಯಾಯಾಂಗದಿಂದ ತೀರ್ಪಿಂದ ಬಂದಾಗ ಶಿಕ್ಷೆ ಆದ್ರೆ ಅನುಭವಿಸಲೇಬೇಕು. ಯಾರು ಅದರಿಂದ ನ್ಯಾಯಾಂಗದಿಂದ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಆಗಲ್ಲ. ಅವರು ಹೊರಗಡೆ ಬರ್ತಾ ಇದ್ರು, ಹಾಗಾಗಿ ಅಲ್ಲಿ ಸಿಕ್ಕಿದ್ದು 7 ವರ್ಷಗಳ ನಂತರ ದರ್ಶನ್ ಸರ್ ಸಿಕ್ಕಿದ್ದು. ಸೈಡ್ ಗೋಡೆಯಿಂದ ಹಿಂಗೆ ತಿರ್ಕೊಂಡು ಬರುವಾಗ ಅವ್ರು ಅಲ್ಲಿಂದನೇ ಅಮ್ಮ ನೀವೇನಿಲ್ಲಿ ಮೈಸೂರಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ ಅನ್ಕೊಂಡು ಈಗ ತೀರಾ ಚಿರಪರಿಚಿತರನ್ನ ಮಾತಾಡಿಸ್ತೀವಲ್ಲ ಆ ಲೆವೆಲಲ್ಲಿ ಮಾತಾಡಿಸ್ಕೊಂಡು ಅವ್ರು ಬಂದ್ರು. ಅವ್ರ ಬಗ್ಗೆ ಇದ್ದಿದ್ಕಿಂತ ಜಾಸ್ತಿ ಆಪಾದನೆಗಳು, ಆ ಪದಗಳು, ಅದು ಇದು, ಅವ್ರ ಅಭಿಮಾನಿಗಳನ್ನ ಬೈಯೋದು, ದರ್ಶನ್ ಸರ್ನೇ ಬೈಯೋದು. ಹೇಗನ್ನಿಸ್ತಿತ್ತು ಅಂತಂದ್ರೆ ನಾವು ಒಬ್ಬ ಭಯೋತ್ಪಾದಕನನ್ನು ಇಷ್ಟು ಕೆಟ್ಟದಾಗಿ ಬೈಯೋಲ್ಲ, ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಲ್ಲ. ನಮ್ಮ ಸೈನಿಕರನ್ನ ಗಡಿನಾಡಲ್ಲಿ ಹೊಡೆದು ಸಾಯಿಸಿದಂಥ ಭಯೋತ್ಪಾದಕರ ಮೇಲೂ ಅಂತ ಕೆಟ್ಟ ಕೆಟ್ಟ ಪದಗಳನ್ನ ನಾವು ಬಳಸಿಲ್ಲ. ಅವರು ತೀರಾ ಮುಗ್ಧರು. ಕನಿಕರ ಹೇಗೆ ಎಷ್ಟು ನಿಜವಾಗ್ಲೂ ಬರುತ್ತೋ ರೋಷನೂ ಹಾಗೆ ಬರುತ್ತೆ ಅವ್ರಿಗೆ. ಆಮೇಲೆ ಕಾರಣ ಇಲ್ಲದೆ ಅವ್ರಿಗೆ ಯಾವುದು ಏನು ಬರಲ್ಲ. ಅಯ್ಯೋ ಅವತ್ತೊಂದಿನ ಇದು ಆಗದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಈ ಒಂದು ವಿಚಾರ ಬರ್ದೇನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ತುಂಬಾ 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 ನೋವಾಯ್ತು. ಇನ್ನು ಬಿಗ್ ಬಾಸ್ನ ಒಳಗಡೆ ನೀವು ಹೋದಾಗ ಹೊರಗಡೆ ನಟ ದರ್ಶನ್ ಅವರ ಫ್ಯಾನ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ನೀವು ಸ್ಟೇಜಿಂದ ಒಳಗಡೆ ಹೋಗ್ತಾ ಇದ್ದಂಗೆ ನಿಮ್ಮ ಮೇಲೆ ಒಂದಷ್ಟು ಟ್ರೋಲ್ಗಳು ಸ್ಟಾರ್ಟ್ ಆಗೋಯ್ತು. ನಾವು ನೋಡಿದಂಗೆ ನಮ್ಮ ಬಾಸ್ನ ತುಂಬ ಇಷ್ಟಪಡೋವಂಥವ್ರು, ನಮ್ಮ ಬಾಸ್ನ ತುಂಬ ಸಪೋರ್ಟ್ ಮಾಡೋವಂಥವ್ರು ಬಿಗ್ ಬಾಸ್ಗೆ ಹೋಗಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ರೀತಿಲಿ ಒಂದಷ್ಟು ಸಪೋರ್ಟ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪ್ರೀತಿ ನೋಡಿದ್ರೆ ಏನನ್ಸುತ್ತೆ? ಯಾವತ್ತೇ ಆದರೂ ಅಭಿಮಾನಿಗಳಿರ್ತಾರಲ್ಲ, ಅದು ಒಂದು ನಿಷ್ಕಲ್ಮಶ. ನಮ್ಮ ಫ್ಯಾಮಿಲಿ ಆಗ್ಬೋದು ಅಥವಾ ಫ್ರೆಂಡ್ಸ್ ಆಗ್ಬೋದು, ನೆಂಟ್ರಿಸ್ಟ್ರಾಗ್ಬೋದು, ಒಂದು ಬಾಂಧವ್ಯ ಇರುತ್ತೆ ಅಂತ ಸಪೋರ್ಟ್ ಮಾಡ್ತೀವಿ, ಅಥವಾ ಕ್ಲೋಸ್ ಫ್ರೆಂಡ್ ಅಪ್ಪ ಅಂತ ಸಪೋರ್ಟ್ ಮಾಡ್ತೀವಿ. ಆದರೆ ಅಭಿಮಾನಿಗಳಿಗೆ ಹೇಗಿರುತ್ತೆ ಅಂದರೆ ಅಲ್ಲೇನು ಗಿವ್ ಅಂಡ್ ಟೇಕ್ ಇಲ್ಲ. ಅದು ನಿಷ್ಕಲ್ಮಶ, ಕಂಪ್ಲೀಟ್ಲಿ ನಿಷ್ಕಲ್ಮಶ. ಒಬ್ಬರನ್ನ ತುಂಬ ಇಷ್ಟಪಡ್ತಾರೆ, ಅದನ್ನ ಆ ಪ್ರೀತಿನ ತೋರಿಸ್ತಾರೆ ಬ್ಲೈಂಡ್ಲಿ, ಏನನ್ನು ಎಕ್ಸ್ಪೆಕ್ಟ್ ಮಾಡದೆ ಪಾಪ ಅದನ್ನ ತೋರಿಸ್ಕೊಳ್ತಾರಲ್ಲ. ಹಾಗಾಗಿ ಆ ಪ್ರೀತಿ ತುಂಬಾ ಶುದ್ಧವಾದದ್ದು ಅಂತ ನನಗೆ ಯಾವಾಗ್ಲೂ ಅನಿಸ್ತಿರುತ್ತೆ. ನನಗೆ ಗೊತ್ತಿಲ್ಲ ಇದು ಟ್ರೋಲ್ ಆಗಿದ್ದು ಅಥವಾ ಎನ್ಕರೇಜ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಅಂದ್ರೆ ಒಂದು ದರ್ಶನ್ ಅವರ ಒಟ್ಟಿಗೆ ಹೊರಗಡೆ ಯಾರೆಲ್ಲ ಗುರುತಿಸ್ಕೊಂಡಿದ್ರು, ಅಂದ್ರೆ ಅವರು ಈ ಸಿಚುವೇಶನ್ ನಲ್ಲಿ ಯಾರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡಂದ್ರೆ ಯಾರು ಸಾಮಾನ್ಯವಾಗಿ ಈ ತರ ಸಿಚುವೇಶನ್ ನಲ್ಲಿ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡಿದಂಥದ್ದೇ ಜಾಸ್ತಿ. ಅದರಲ್ಲಿ ನೀವು ಮಾತಾಡಿರೋ ಕಾರಣಕ್ಕೋಸ್ಕರ ಅವರು ನಿಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದುವರೆಗೂ. ಅದನ್ನ ಪೇಜಸ್ನ ನೋಡಿಲ್ಲ ನಾನು, ಬಟ್ ತುಂಬಾ ಸಂತೋಷ ಆಯ್ತು. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ದರ್ಶನ್ ಅವರ ಅಭಿಮಾನಿಗಳಿಗೆ? ನಾನು ಮುಂಚೆಂದನೂ ಇದನ್ನೇ ಹೇಳ್ತಾ ಇದ್ದೀನಿ, ಇವಾಗ್ಲೂ ಹೇಳ್ತೀನಿ. ಅವರ ಅಭಿಮಾನಿಗಳು ಏನಿದಾರಲ್ಲ, ಕಾಟಾಚಾರಕ್ಕೆ ಅಭಿಮಾನನ ತೋರ್ಸೋದಾಗ್ಲಿ, ಅಥವಾ ಇವಾಗ ಚೆನ್ನಾಗಿರುವಾಗ ನಾಳೆ ಏನೋ ತೊಂದರೆ ಆದ್ರೆ ಮೆತ್ತಗೆ ಎಸ್ಕೇಪ್ ಆಗೋಣ, ಆ ಥರದವ್ರು ಅಲ್ವೇ ಅಲ್ಲ. ಇಟ್ ಇಸ್ ಫಾರ್ ಲೈಫ್. ಹಾರ್ಡ್ ಕೋರ್ ಅಭಿಮಾನಿಗಳು ಅಂತಾರಲ್ವಾ, ಆ ಥರ ಕಟ್ಟ ಅಭಿಮಾನಿಗಳು ಇರೋರು ಪ್ರತಿಯೊಬ್ಬರೂ ಕೂಡ ತುಂಬ ನಿಷ್ಕಲ್ಮಶವಾಗಿ ಯಾವುದನ್ನು ಇಟ್ಕೊಳ್ದೆ ಅವ್ರ ಬಗ್ಗೆ ಏನೋ ಒಂದು ಅಭಿಮಾನ ಇರುತ್ತೆ, ಒಂದು ಏನು ಪ್ರೀತಿ ವಿಶ್ವಾಸ ಇರುತ್ತೆ, ಅದನ್ನು ಅದೇ ರೇಂಜಲ್ಲಿ ಥ್ರೂ ಔಟ್ ದೇರ್ ಲೈಫ್ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನ ಆ ಪ್ರೀತಿನ ಜಸ್ಟ್ ಬಿಕಾಸ್ ನಾನು ದರ್ಶನ್ ಸರ್ ಅಭಿಮಾನಿ ಮತ್ತೆ ಅವರ ಪಕ್ಕದಲ್ಲಿ ನಿಂತಿದ್ದೆ ಅವರಿಗೆ ತೊಂದರೆ ಆದಾಗ ಅನ್ನೋ ಕಾರಣಕ್ಕೆ ಆ ಪ್ರೀತಿನ ನನಗೂ ಕೊಟ್ಟಿರೋದು ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತೆ ಅಂತ ಅನ್ಸುತ್ತೆ. ಅವರೆಲ್ರಿಗೂ ನಿಜವಾಗ್ಲೂ ನನ್ನ ಕೃತಜ್ಞತೆಗಳು. ಒಂದಷ್ಟು ಸಿನಿಮಾಗಳಲ್ಲಿ ಅವರೊಟ್ಟಿಗೆ ಅವರು ನಟಿಸಿರೋ ಸಿನಿಮಾಗಳಲ್ಲಿ ಕೂಡ ನೀವು ಕಾಣಿಸ್ಕೊಂಡಿದ್ದೀರಿ. ಪರ್ಸನಲ್ ಆಗಿ ಸಿನಿಮಾ ಬಿಟ್ಟು ಪರ್ಸನಲ್ ಆಗಿ ದರ್ಶನ್ ಅವ್ರನ್ನ ನೀವು ನೋಡಿದಿರ ಅನ್ನೋ ಕಾರಣಕ್ಕೆ ದರ್ಶನ್ ಅಂದ್ರೆ ಏನು? ಸಿನಿಮಾ ಶೂಟಿಂಗ್ ಟೈಮಲ್ಲಿ ಒಂದು ಸಲ ಅವ್ರನ್ನ ಭೇಟಿ ಮಾಡಿದ್ದು. ಅದನ್ನ ಹೊರತಾಗಿ ಮಾತಾಡೋದಾದ್ರೆ ಹಾಗೆ ಅವ್ರನ್ನ ಭೇಟಿ ಮಾಡಿದ್ದು ಒಂದೇ ಒಂದ್ಸಲ, ಅದನ್ನು 3 ತಿಂಗಳ ಹಿಂದೆ. ಆಕಸ್ಮಿಕವಾಗಿ ನಾನು ನನ್ನ ಯಜಮಾನ್ರು ಮಕ್ಕಳು ಎಲ್ಲರೂ ಮೈಸೂರಿಗೆ ಹೋದಾಗ ನಾವಿದ್ದಿದ್ದು ಹೋಟೆಲ್ನಲ್ಲೇ, ಅವರು ಹೊರಗಡೆ ಬರ್ತಾ ಇದ್ರು, ಹಾಗಾಗಿ ಅಲ್ಲಿ ಸಿಕ್ಕಿದ್ದು 7 ವರ್ಷಗಳ ನಂತರ ದರ್ಶನ್ ಸರ್ ಸಿಕ್ಕಿದ್ದು. ನನ್ನ ಮಗನಿಗೆ ದರ್ಶನ್ ಸರ್ ತುಂಬಾ ಇಷ್ಟ. ಹಾಗಾಗಿ ಅವನು ಅಮೆರಿಕಾದಲ್ಲಿ ಓದ್ತಾ ಇದ್ದಾನೆ, ಅವ್ನು ಬಂದಿದ್ದ ಅಂತಾನೆ ಹೋಗಿದ್ವಿ ಮೈಸೂರಿಗೆ. ಅವನಮ್ಮ ಒಂದು ಫೋಟೋ ಬೇಕು ಮಾತಾಡ್ಸು ಅಂದ. ನಾನದೇ ಮರ್ತು ಬಿಟ್ಟಿರ್ತಾರೆ ಕಣೋ, 7 ವರ್ಷದಿಂದ ನನಗೂ ಅವ್ರಿಗೂ ಟಚ್ಚಲ್ಲೇ ಇಲ್ಲ, ಸೊ ಹೇಗೆ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದೆ. ಒಂದೇ ಒಂದು ಫೋಟೋ ಅಮ್ಮ, ನಾನು ಮತ್ತೆ ಯಾವಾಗ ಬರ್ತೀನೋ ಮೈಸೂರಿಗೆ, ಒಂದು ಫೋಟೋ ಅಂದ. ಸರಿ ಟ್ರೈ ಮಾಡೋಣ ಇರೋ ಅಂದ್ಬಿಟ್ಟು ಅಲ್ಲಿ ನಿಂತಿದ್ವಿ. ಸೈಡ್ ಗೋಡೆಯಿಂದ ಹಿಂಗೆ ತಿರ್ಕೊಂಡು ಬರುವಾಗ ಅವ್ರು ಅಲ್ಲಿಂದನೇ ಅಮ್ಮ ನೀವೇನಿಲ್ಲಿ ಮೈಸೂರಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ ಅನ್ಕೊಂಡು ಈಗ ತೀರಾ ಚಿರಪರಿಚಿತರನ್ನ ಮಾತಾಡಿಸ್ತೀವಲ್ಲ ಆ ಲೆವೆಲಲ್ಲಿ ಮಾತಾಡಿಸ್ಕೊಂಡು ಅವ್ರು ಬಂದರು.
ನನ್ನ ಮಗ ನನಗೆ ಗುರಾಯಿಸ್ದ, ನೆನ್ಪಿಡಿಯಲ್ಲ ಅದು ಇದು ಅಂತೇನೋ ಹೊಡೆದೆ ನೀನು, ನೋಡಿ ಎಷ್ಟು ಅಮ್ಮ ಅನ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ. ಸೊ ಆಮೇಲೆ ತುಂಬ ಚೆನ್ನಾಗಿ ಮಕ್ಳನ್ನ ಮಾತಾಡ್ಸಿದ್ರು, ನನ್ನ ಮಗಳು ಇಬ್ಬರೂ ನಮ್ಮ ಜೊತೆ ನಿಂತ್ಕೊಂಡು ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗಾಗಿ ಆ ಪ್ರೀತಿ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ಒಂದೇ ಸಲ ತಾರಕ್ ಸಿನಿಮಾ ಶೂಟಿಂಗಲ್ಲಿ, ಒಡೆಯದಲ್ಲಿ ಮಾಡಿದ್ರು ನಾನು, ನಂದು ಅವ್ರದ್ದು ಕಾಂಬಿನೇಷನ್ ಇರಲಿಲ್ಲ. ಅದಾದ್ರೂ ಕೂಡ ಅವರು ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಲ್ಲ ದರ್ಶನ್ ಸರ್ ಅಂತಂದೆ, ಹೇಗಮ್ಮ ಮರೆಯೋಕ್ಕಾಗುತ್ತೆ, ಒಟ್ಟಿಗೆ ಒಂದಿನ ಕೆಲಸ ಮಾಡಿರೋರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಮಾತಾಡಿದ ರೀತಿ, ಅವ್ರ ಸರಳತೆ ಇದೇ ಎಲ್ಲರೂ ಅವ್ರ ನಮ್ಮ ಹೃದಯ ಮುಟ್ಟೋದೇ ದರ್ಶನ್ ಸರ್ ಅವರ ಈ ಸರಳತೆ. ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆಯೋ ಹೊರತು, ನೋಡಿ ಅವ್ರ ಲೆವೆಲ್ಗೆ ಅವ್ರು ಎಷ್ಟು ಜನರನ್ನ ಭೇಟಿ ಮಾಡಿರ್ತಾರೆ, ಅವ್ರು ನನ್ನನ್ನು ಮರೆಯೋದು ತುಂಬ ಸುಲಭ ಅವ್ರಿಗೆ, ಆದರೆ ಅವ್ರು ಮರ್ತಿಲ್ಲ. ಕೆಲಸ ಮಾಡಿದ್ದೀವಿ, ಅದು ಹೇಗೆ ಮರೆಯೋದಕ್ಕೆ ಸಾಧ್ಯ ಅಮ್ಮ ಅಂತ ಹೇಳಿದಾಗ, ಪ್ರತಿ ಸಲ ಅವ್ರನ್ನ ಭೇಟಿ ಮಾಡಿದಾಗ್ಲೂ ಆಳವಾಗಿ ನಮ್ಮ ಹೃದಯದಲ್ಲಿ ಅವ್ರು ಇನ್ನೂ ಬೇರೂರ್ತಾರೆ. ಹಾಗಾಗಿ ನನಗೆ ಅವ್ರು ಕಂಡ್ರೆ ತುಂಬಾನೇ ಇಷ್ಟ. ಎಸ್, ಇಷ್ಟೊಂದು ರೆಸ್ಪೆಕ್ಟಿವ್ ಇಟ್ಕೊಂಡಿದ್ರೆ, ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರೆ, ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ರೆ, ಈ ಥರದೊಂದು ಆಪಾದನೆ ಅವ್ರ ಮೇಲೆ ಬಂದಾಗ ಆ ಕ್ಷಣಕ್ಕೆ ನಿಮಗಾದಂತಹ ಕಸಿವಿಸಿ? ತುಂಬ ಕಸಿವಿಸಿ ಆಯಿತು. ಫಸ್ಟ್ ಬಂದಿದ್ದು, ಅಯ್ಯೋ ನಿಜ ಆಗದೇ ಇರಲಿ, ಇದು ಯಾರೋ ಹೆಸರು ಕೊಡೋಕ್ಕೆ ಇವ್ರದ್ದು ಯಾರ್ದೋ ಹೆಸರು ಬಂದಿರೋ ಹಾಗಾಗಲಿ, ಇದು ಇವ್ರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದಂತೂ ಗೊತ್ತು, ಏನು ಅಂತಂದರೆ ಅವರು ತೀರಾ ಮುಗ್ಧರು. ಕನಿಕರ ಹೇಗೆ ಎಷ್ಟು ನಿಜವಾಗ್ಲೂ ಬರುತ್ತೋ, ರೋಷನೂ ಹಾಗೆ ಬರುತ್ತೆ ಅವ್ರಿಗೆ. ಆಮೇಲೆ ಕಾರಣ ಇಲ್ಲದೆ ಅವ್ರಿಗೆ ಯಾವುದು ಏನು ಬರಲ್ಲ, ಅದಂತೂ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ರಿಲೇಟ್ ಕೂಡ ಮಾಡಬಲ್ಲೆ. ಸೊ ಹಾಗಾಗಿ ಇದು ವಿಚಾರ ಬಂದಾಗ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಬೇಡ ಆಗಿತ್ತು ಇದು, ಅದೊಂದು ಸನ್ನಿವೇಶ ಆಗಬಾರ್ದಾಗಿತ್ತು. ಎಷ್ಟೊಂದ್ಸಲ ಈಗ ಆಕ್ಸಿಡೆಂಟು ಆಗುತ್ತೆ ಗೊತ್ತಾ, ಅಯ್ಯೋ ಆ ರೋಡಲ್ಲಿ ಹೋಗೋಳಿದ್ದೆ, ಅಪ್ಪಿ ಈ ರೋಡಲ್ಲಿ ಹೊಟ್ಟೋದೆ ನೋಡು, ಆಕ್ಸಿಡೆಂಟ್ ಆಗೋಯ್ತು, ಸೇಮ್ ಫೀಲಿಂಗ್ ಬಂತು ನನಗೆ. ಅಯ್ಯೋ ಅವತ್ತೊಂದಿನ ಇದು ಆಗದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಈ ಒಂದು ವಿಚಾರ ಬರ್ದೇನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ತುಂಬಾ 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 ನೋವಾಯ್ತು ಒಂದು ಕಡೆ. ಇನ್ನೊಂದು ಕಡೆ ಅವ್ರನ್ನ ಎಳೆದಾಡ್ತಿದ್ದಂಥ ರೀತಿ, ಹೊರಗಡೆ ಅವ್ರ ಬಗ್ಗೆ ಇದ್ದಿದ್ಕಿಂತ ಜಾಸ್ತಿ ಆಪಾದನೆಗಳು, ಆ ಪದಗಳು, ಅದು ಇದು, ಅವರ ಅಭಿಮಾನಿಗಳನ್ನ ಬೈಯೋದು, ದರ್ಶನ್ ಸರ್ನೇ ಬೈಯೋದು. ಹೇಗನ್ನಿಸ್ತಿತ್ತು ಅಂತಂದ್ರೆ, ನಾವು ಒಬ್ಬ ಭಯೋತ್ಪಾದಕನನ್ನು ಇಷ್ಟು ಕೆಟ್ಟದಾಗಿ ಬೈಯೋಲ್ಲ, ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡಲ್ಲ. ನಮ್ಮ ಸೈನಿಕರನ್ನ ಗಡಿನಾಡಲ್ಲಿ ಹೊಡೆದು ಸಾಯಿಸಿದಂಥ ಭಯೋತ್ಪಾದಕರ ಮೇಲೂ ಅಂತ ಕೆಟ್ಟ ಪದಗಳನ್ನ ನಾವು ಬಳಸಿಲ್ಲ. ಅದನ್ನ ನಮ್ಮ ಕನ್ನಡದ ನಟ ಒಬ್ರು, ಅದು ನಮ್ಮ ಕನ್ನಡ ನಾಡಿಗೆ ಇಷ್ಟೆಲ್ಲ ಮಾಡಿರೋ ಅಂಥವ್ರು, ಇವ್ರ ಮೇಲೆ ಇದನ್ನ ಉಪಯೋಗಿಸ್ಬೇಕಾ ಅಂತ ದ್ವೇಷ ಅವ್ರ ಮೇಲೆ ಯಾಕೆ ಅನ್ನೋದೊಂದು ಪ್ರಶ್ನೆ ಕಾಡಕ್ಕೆ ಶುರುವಾಯ್ತು ನನಗೆ. ಯಾಕಿರ್ಬೋದು, ಏನೋ ಹಳೆ ಮನಸ್ತಾಪಗಳಿರ್ಬೋದು, ಯಾವುದಿರ್ಬೋದು, ಅದೇ ನಮ್ಮ ಜನ ನಮ್ಮವರು ನಮ್ಮದಂತ ಇರುವಾಗ ಅಲ್ಲೊಂದು ಸ್ವಲ್ಪನಾದ್ರೂ ಒಂದು ಕನ್ಸಿಡರೇಷನ್ ಇರಬೇಕು. ಅಥವಾ ನ್ಯಾಯಾಂಗಕ್ಕೆ ಬಿಟ್ಟಿದ್ದೀರಾ, ಅಲ್ಲಿ ವಿಚಾರಣೆ ನಡೀತಾ ಇದೆ, ಅಲ್ಲಿ ಏನೋ ಒಂದು ಆಗ್ಲಿ, ಸುಮ್ನಿರಪ್ಪ, ಇಷ್ಟೆಲ್ಲ ಮಾತಾಡ್ಬೇಕಾ ಅವ್ರ ಬಗ್ಗೆ, ಇಷ್ಟೆಲ್ಲ ತಿವಿಬೇಕಾ ಅಂತ ಅದೊಂದು ಸ್ವಲ್ಪ ತುಂಬಾನೇ ಬೇಜಾರಾಯ್ತು. ಓಕೆ ಇದೆಲ್ಲದರ ಜೊತೆಗೆ ಅಂದರೆ ಆ್ಯಸ್ ಎ ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿರೋರು ಮಾತಾಡೋ ರೀತಿ, ಥಿಂಕ್ ಮಾಡೋ ರೀತಿನೇ ನೋಡಿದಾಗ, ಇಫ್ ಇನ್ ಕೇಸ್ ಅದು ಅಂದರೆ ಎಲ್ಲ ಕಡೆ ಹೆಂಗೆ ಪೋಟ್ರ್ ಆಗ್ತಿದೆ ಅಂತಂದರೆ, ಕೆಲವೊಬ್ಬರು ಅವ್ರು ಏನೇ ಮಾಡಿದರೂ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರು ಏನೇ ಮಾಡಿದರೂ ಕೂಡ ಅದು ಸರಿ ಅನ್ನುವ ಒಂದು ವರ್ಗ, ಅಂದರೆ ಆ ವರ್ಗನ ನಾವು ಯಾವತ್ತೂ ಸರಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಅಂದರೆ ನೀವು ಹೇಳೋದಾಗಲಿ, ಕೆಲವೊಂದು ಮಾಧ್ಯಮಗಳು ಹೇಳೋದಾಗಲಿ, ಓಕೆ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ಲ ಅಂತಂದರೆ ಬಿಡುಗಡೆ ಆಗಿ ಹೊರಗಡೆ ಬರಲಿ, ಚಿತ್ರರಂಗಕ್ಕೆ ಅವರಿಂದ ಆಗಬೇಕಾದಂತಹ ಕೆಲಸಗಳು ಇನ್ನೂ ಬೇಜಾನಿದೆ ಅಂತ. ಇಫ್ ಇನ್ ಕೇಸ್ ಅವರು ನಿಜವಾಗ್ಲೂ ಆ ಥರದ್ದೇನಾದ್ರು ಮಾಡಿದ್ದಾರೆ ಅಂತ ಪ್ರೂವ್ ಏನಾದ್ರು ಆಯಿತು ಅಂತಂದರೆ, ಅವತ್ತಿಗೆ ನಿಮ್ಮ ಮನಸ್ಥಿತಿ, ಅವತ್ತಿಗೆ ನಿಮ್ಮ ಸ್ಟೇಟ್ಮೆಂಟ್ ಏನಾಗಿರುತ್ತೆ? ನ್ಯಾಯಾಂಗ ತೀರ್ಪು ಇದನ್ನ ಬಿಟ್ಟು ನಡೆಯುವಂಥದ್ದು, ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ನನ್ನ ಮಗ ಏನೋ 6ನೇ ಕ್ಲಾಸಲ್ಲ 5ನೇ ಕ್ಲಾಸಲ್ಲಿ ಇರುವಾಗ ಯಾರಿಗೋ ಸ್ಕೂಲಲ್ಲಿ ಚೆನ್ನಾಗಿ ಹೊಡೆದು ಬಂದ್ಬಿಟ್ಟಿದ್ದ. ಸೊ ಟೀಚರ್ ಕರೀತಾರಲ್ವಾ, ಪೇರೆಂಟ್ ಮಾತಾಡಬೇಕು ಬನ್ನಿ ಅಂತ ಹೇಳಿ, ಅವಾಗ ನಾವು ಏನು ಮಾಡ್ತೀವಿ, ಅವನು ಆ ಥರ ತಪ್ಪು ಮಾಡಿದರೆ ನನ್ನ ಪರ್ಮಿಷನ್ ನಿಮಗೆ, ಹೊಡೀರಿ ಅವನಿಗೆ, ಮಗ ಆದರೂ ಅಷ್ಟೇ. ಅಫ್ಕೋರ್ಸ್, ಯಾರಿಗೋ ಹೊಡೆದು ಬಂದಿದ್ದಾನೆ, ತಪ್ಪು ಮಾಡಿದಾನ, ಟೀಚರ್ ಕೇಳಲೇಬೇಡಿ, ಅದೇನು ಪನಿಷ್ಮೆಂಟ್ ಕೊಡ್ತೀರೋ ಕೊಡಿ ಅಂದ್ಬಿಟ್ಟು ಮನೆಗೆ ಬಂದ್ಬಿಡ್ತೀವಿ. ಆದರೆ ಮನೆಗೆ ಬಂದಾಗ ನನ್ನ ಮಗನಿಗೆ ಊಟ ಕೊಡಲ್ಲ ಅಂತ ಹೇಳಲ್ಲ, ನಿನ್ನ ರೂಮಿಗೆ ನೀನು ಹೋಗಂಗಿಲ್ಲ, ಇಲ್ಲಿ ಮಲ್ಕೋ ಅಂತ ಹೇಳಲ್ಲ. ಎಷ್ಟೇ ಆದರೂ ನನ್ನ ಮಗ, ಅವನಿಗೆ ಊಟ ಕೊಟ್ಟೇ ಕೊಡ್ತೀನಿ, ಪಕ್ಕದಲ್ಲಿ ಮಲಗಿಸ್ಕೊತೀನಿ, ಮುದ್ದು ಮಾಡ್ತೀನಿ, ಎಲ್ಲದನ್ನು ಮಾಡ್ತೀವಿ. ಆದರೆ ಟೀಚರ್ ಆಗಿ ಹೇಳಿದಾಗ, ಟೀಚರ್ ನಾನೇ ಕೋಲ್ ತಂದು ಕೊಡ್ಲಾ, ಹೊಡಿರಿ ಅವನಿಗೆ ಅಂದಿರ್ತೀವಿ. ತಪ್ಪು ಮಾಡಿದಾನೆ ಹೊಡಿರಿ ಅಂತೀವಿ. ಆದರೆ ಪ್ರೀತಿ ಕಡಿಮೆ ಆಗಲ್ಲ. ನನ್ನ ಮಗ, ಅವನ ಮೇಲೆ ಪ್ರೀತಿ ಕಡಿಮೆ ಆಗಿರಲ್ಲ. ಸೇಮ್ ಇಲ್ಲೂ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಅಭಿಮಾನಿಯಾಗಿ ಅವ್ರ ಮೇಲಿನ ಪ್ರೀತಿ ಖಂಡಿತ ಇಷ್ಟು ಕಡಿಮೆ ಆಗಲ್ಲ. ಆದರೆ ತಪ್ಪು ಅಂತ ನ್ಯಾಯಾಂಗದಿಂದ ತೀರ್ಪಿಂದ ಬಂದಾಗ ಶಿಕ್ಷೆ ಆದರೆ ಅನುಭವಿಸಲೇಬೇಕು. ಯಾರು ಅದರಿಂದ ನ್ಯಾಯಾಂಗದಿಂದ ಆಗಲ್ಲ. ಕ್ಲಿಯರ್ ಎಕ್ಸಾಂಪಲ್ ಅಂದ್ರೆ ನಾನು ನನ್ನ ಮಗನ್ ಕೊಟ್ಟಿದ್ದೆ ಎಕ್ಸಾಂಪಲ್ ಅಷ್ಟೇ. ಓಕೆ, ಮತ್ತೆ ಬಿಗ್ ಬಾಸ್ಗೆ ಬರೋಣ. ಬಿಗ್ ಬಾಸ್ ಹೊರಗಡೆ ನೀವೆಲ್ಲ ಬಂದಾದ್ಮೇಲೆ ಈಗ ನಿನ್ನೆ ಒಂದು ಕೇಸ್ ಆಗಿದೆ,
ಅಂದರೆ ಏನು ಕೇಸ್ ಆಗಿದೆ ಅಂತಂದರೆ ಮಹಿಳಾ ಆಯೋಗಕ್ಕೆ ಒಬ್ಬರು ಒಂದು ದೂರನ್ನು ಕೊಟ್ಟಿದ್ದಾರೆ. Speed Plus Karnataka.